ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ಯಾರು ನಮ್ಮ ಮನೆಗೆ ಹೊಸ ಅತಿಥಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹಾಗೆ ಒಂದು 2-3 ಸೆಕೆಂಡು ಯೋಚನೆ ಮಾಡಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ. ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಲ್ ಅನ್ನೋ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೇ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ. ಈಗ ಯಾರು ಹೊಸ ಅತಿಥಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ನಾನು ಈ ಫುಡ್ಡು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಕೆಲವರು ಅದನ್ನು ತುಂಬ ಇಷ್ಟಪಡೋರ್ಗಂತೂ ಬೇಗನೆ ಗೊತ್ತಾಗ್ಬಿಡುತ್ತೆ ಅಂತ ಅನ್ಬೋದು. ನೋಡಿ, ಹೊಸ ಅತಿಥಿ ನಮ್ಮನೆಗೆ ಹೊಸ ಅತಿಥಿ ಅಂತಲೇ ಅನ್ಬೋದು. ಮಗಳಿಗೆ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು, ಸರ್ಪ್ರೈಸಾಗಿ ಗಿಫ್ಟ್ ಕೊಟ್ಟ ಅಂತಲೇ ಅನ್ಬೋದು. ಅವಳಂತೂ ತುಂಬಾ ಖುಷಿಪಟ್ಳು. ನಾನು ಇಷ್ಟು ದಿನದವರೆಗೆ ತುಂಬ ವರ್ಷದಿಂದ ತರಬೇಕು ಅಂದ್ಕೊಂಡು ನಾನು ಸ್ವಲ್ಪ ಬೇಡ ಅಂತ ಅವಾಯ್ಡ್ ಮಾಡ್ತಾಯಿದ್ದೆ. ಹಾಗೂ ಈ ಸಲ ನನಗೆ ಹೇಳ್ದೇ ತಂದಿರೋದು ನಮ್ಮ ಹೊಸ ಅತಿಥಿ. ಇದಕ್ಕೆ ನಾಮಕರಣನೂ ಮಾಡಾಗಿದೆ. ಇದ್ರ ಹೆಸರು ಡೋರಾ ಅಂತ ನಾಮಕರಣ ಮಾಡಿದ್ದೀವಿ. ಹೆಸರು ಚೆನ್ನಾಗಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೋರಾ ಅಂದರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಗೊಂಬೆ ಆಟದಲ್ಲಿ ಒಂದು ಇದರಲ್ಲಿ ಡೋರಾ ಅನ್ನೋ ಹೆಸರು ಬರುತ್ತೆ. ಹಾಗಾಗಿ ಮಗಳು ಡೋರಾ ಅನ್ನೋ ಹೆಸ್ರನ್ನ ಇಟ್ಟಿರೋದು. ಇಷ್ಟ ಆಯಿತಾ ಡೋರಾ ಅನ್ನೋ ಹೆಸರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ಖುಷಿ ಆಯಿತು. ಮಾತ್ರ ಇದಂತೂ ಮಗುನಂತ ಮನಸ್ಸು ಅಂತ ಅನ್ಬೋದು, ಮಗುನೇ ಒಟ್ಟಿನಲ್ಲಿ. ಕೆಲವೊಂದು ಸಲ ತುಂಬ ಮುದ್ದಾಗಿ ಚೆನ್ನಾಗಿ ಆಟ ಆಡಿಸ್ಕೊಂಡು ಇರ್ತೀವಿ ಅಂತಲೇ ಅನ್ಬೋದು. ಯಾಕಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಾದ್ಮೇಲೆ ಜವಾಬ್ದಾರಿ ನನಗೇ ಇರುತ್ತೆ. ಕೆಲವೊಂದು ಸಲ ಫ್ರೀ ಇದ್ದಾಗ ಆಟ ಆಡಿಸ್ಕೊಂಡು ಕೂರಿಸ್ಕೊತೀನಿ. ಕೆಲವೊಂದು ಸಲ ಕೆಲಸ ಅದು ಇದು ಇದ್ದಾಗ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ತುಂಬಾ ಚೆನ್ನಾಗಿ ಆಟ ಆಡಿಕೊಂಡು ಇದೆ ಅಂತಲೇ ಅನ್ಬೋದು. ಮತ್ತು ಮಕ್ಳಿಗೂ ತುಂಬಾ ಖುಷಿ ಆಯಿತು. ಸೇಮ್ ಮಕ್ಕಳನ್ನ ಹೇಗೆ ನೋಡ್ಕೋಬೇಕೋ ಅದೇ ರೀತಿ ನೋಡ್ಕೋಬೇಕು ಅಂತಲೇ ಅನ್ಬೋದು. ಊಟ ಹಾಕಿದ ತಕ್ಷಣ ಕಟಾಕೋದು ಇದು ಮಾಡೋದಾದರೆ ಅದು ತುಂಬಾ ಸಪ್ಪಗಾಗುತ್ತೆ. ಅಂದರೆ ಊಟ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆ 20 ನಿಮಿಷನಾದ್ರೂ ಅದ್ರ ಜೊತೆ ಮಾತಾಡಿಸ್ಕೊಂಡು ಅದ್ರ ಜೊತೆ ಕೂತು ಬರಬೇಕು ಅಂತಲೇ ಅನ್ಬೋದು. ತುಂಬಾ ಖುಷಿಯಾಗುತ್ತೆ. ಮತ್ತು ಟೈಮ್ ಪಾಸ್ ಹೇಗಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಕೆಲವೊಂದು ಸಲ ಅದು ಕಿರಿಕಿರಿ ಮಾಡಿದಾಗ ಕೆಲವೊಂದು ಸಲ ಹಿಂಸೆ ಅನಿಸುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ತುಂಬಾ ಖುಷಿ ಆಯಿತು. ಒಟ್ಟಿನಲ್ಲಿ ನಮ್ಮ ಮನೆಗೆ ಹೊಸ ಅತಿಥಿ. ಮತ್ತು ವ್ಲಾಗಲ್ಲಿ ಈ ಡೋರಾನು ಪದೇ ಬರ್ತಾ ಇರ್ತಾನೆ ಅಂತಲೇ ಅನ್ಬೋದು. ಅದರ ಆಟ ತುಂಟಾಟ ಎಲ್ಲ ಚೆನ್ನಾಗಿ ಅಂತ ಅನಿಸುತ್ತೆ ಒಟ್ಟಿನಲ್ಲಿ. ಮತ್ತು ಡೋರಾಗೆ ಶಾಪಿಂಗೂ ಸ್ಟಾರ್ಟ್ ಮಾಡಾಗಿದೆ. ಹಾಗೂ ಇನ್ನು 40 ದಿನದ್ದು ಮರಿಯೋದು. ಅದಕ್ಕೇನು ಈಗ ಶಾಪಿಂಗ್ ಬೇಡ ಅಂದ್ರೂ ಮಕ್ಕಳು ಕೇಳಬೇಕಲ್ಲ, ಹಾಗಾಗಿ ಶಾಪಿಂಗೂ ಸ್ಟಾರ್ಟ್ ಆಗಿದೆ ಅಂತಲೇ ಅನ್ಬೋದು. ಫಸ್ಟ್ನೇದಾಗಿ ಶಾಪಿಂಗ್ ಏನು ಮಾಡಿದ್ವಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ ಇದೇ ಶಾಪಿಂಗ್ ಅಂತಲೇ ಅನ್ಬೋದು ನಮ್ಮ ಡೋರಾಗೆ. ಕೆಲವೊಂದು ಇದಕ್ಕೆ ಯೂಸ್ ಆಗುತ್ತೆ, ಕೆಲವೊಂದು 1-2 ತಿಂಗಳು ಆದಮೇಲೆ ಯೂಸ್ ಆಗುತ್ತೆ. ಒಟ್ಟಿನಲ್ಲಿ ವೇಸ್ಟ್ ಅಂತೂ ಆಗೋದಿಲ್ಲ. ಅಂದರೆ ಇದು ಇರಲೇಬೇಕು ಅಂತ ಏನಿಲ್ಲ. ಒಂದು ಪದಾರ್ಥ ಇದ್ದರೆ ಸಾಕಾಗುತ್ತೆ ಅಷ್ಟೇ. ಈಗ ಯಾವ್ಯಾವುದು ಪ್ರಾಡಕ್ಟು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ 1-2 ಪ್ರಾಡಕ್ಟ್ ಮಾತ್ರ ಯೂಸ್ ಆಗುತ್ತೆ ಅಷ್ಟೇ. ಯಾಕಂದರೆ ಅದು 40 ದಿನದ್ದಲ್ವ, ಮರಿ ಅಲ್ವಾ, ಹಾಗಾಗಿ. ಇನ್ನು ಮಿಕ್ಕಿದ್ದು 1-2-3 ತಿಂಗಳು ಆದಮೇಲೆ ತೊಗೊಂಡಿದ್ರೂ ಆಗ್ತಾಯಿತ್ತು. ಮಕ್ಕಳು ಇಲ್ಲ ಬುಕ್ ಮಾಡ್ತೀನಿ ಅಂದ್ಬಿಟ್ಟು ಶಾಪಿಂಗ್ ಮಾಡಿದ್ರು. ಈಗ ಮೊದಲನೇದಾಗಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಈ ಕಟ್ಟರು, ನೈಲ್ ಕಟ್ಟರು ಅಷ್ಟೇ. ಈಗಲೇ ಏನು ಅವಶ್ಯಕತೆ ಇಲ್ವಂತೆ. ಈಗಲೇ ನೈಲ್ ಕಟ್ ಮಾಡಬಾರ್ದಂತೆ. 2-3 ತಿಂಗಳಾದ್ರೂ ಕಳಿಬೇಕು, ಅದು ಮರಿ ಅಲ್ವಾ, ಹಾಗಾಗಿ. ಇದು ಯಾವ ಥರ ಕಟಿಂಗ್ ಮಾಡೋದು ಅನ್ನೋದು ಗೊತ್ತಿಲ್ಲ. ನಾನು ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿಕೊಂಡು ಅದಕ್ಕೆ ಮುಂದೆ ಇನ್ನೂ 1 ತಿಂಗಳು 1.5 ತಿಂಗಳಷ್ಟು ಆಗುತ್ತೆ ಕಟಿಂಗ್ ಮಾಡೋಷ್ಟರಲ್ಲಿ. ಹಾಗಾಗಿ ನೋಡ್ಕೊಂಡು ನಾನು ಯಾಕಂದರೆ ಪ್ರಾಣಿಗಳಲ್ವ, ಆ ಕಡೆ ಈ ಕಡೆ ಇದು ಮಾಡಿಬಿಟ್ಟು ಒಂಚೂರು ಸ್ಕಿನ್ ಇದಾದ್ರೂ ಕಷ್ಟ ಆಗುತ್ತಲ್ವ, ಹಾಗಾಗಿ ಅದೊಂದು ನೈಲ್ ಕಟ್ಟರು. ಮತ್ತು ಇದು ನೈಲ್ ಕಟ್ ಆದಮೇಲೆ ಸ್ವಲ್ಪ ಏನು ರಬ್ ಮಾಡೋದು, ಅಂದರೆ ಶಾರ್ಪಾಗಿ ಏನಾದರೂ ಇದ್ದರೆ
ನಮ್ಮ ಜೊತೆ ಆಟ ಆಡಬೇಕಾದ್ರೆ ಸಡನ್ನಾಗಿ ಗೀಚೋ ಚಾನ್ಸಸ್ ಇರುತ್ತಲ್ಲ, ಹಾಗಾಗಿ ಇದೊಂದು ರಬ್ ಮಾಡೋದು. ಇದು ಅಷ್ಟೇ 2 ತಿಂಗಳಾದಮೇಲೆ ಯೂಸ್ ಆಗೋದು. ಇದೊಂದು ಪುಟಾಣಿ ಬಾಚಣಿಗೆ ಅಂತಲೇ ಅನ್ಬೋದು. ನಾವು ತಂದ ತಕ್ಷಣ ಏನಿದು ಈ ಥರ ಇದೆಯಲ್ಲ, ತಂತಿ ಥರ ಏನು ಯೂಸ್ ಆಗುತ್ತಾ ಅಥವಾ ಅದಕ್ಕೇನಾದ್ರು ನೋವಾಗುತ್ತಾ ಅಂತ ನೋಡಿದ್ವಿ. ಇಲ್ಲ, ತುಂಬಾ ಚೆನ್ನಾಗಿದೆ, ಗಟ್ಟಿಯಾಗೂ ಇದೆ, ಮತ್ತು ಏನು ಹಾರ್ಡ್ ಅಂತ ಅನಿಸೋದಿಲ್ಲ. ಚೆನ್ನಾಗಿದೆ. ಒಟ್ಟಿನಲ್ಲಿ ಚಿಕ್ಕದಾಗಿದೆ. ಯಾಕಂದರೆ ಫಸ್ಟ್ ಈ ನಮ್ಗಳಿಗೆ ಏನು ತಲೆಯಲ್ಲಿ ಏನಿದ್ರೆ ಬಾಚಣಿಗೆ ಬರ್ತಿತ್ತಲ್ಲ, ಚಿಕ್ಕದು ಏನಂತಾರೆ ಅದ್ರದ್ದು, ಇದು ಆ ಥರ ಇದೆ ಅಂತಲೇ ಅನ್ಬೋದು. ಅದು ಮೈಮೇಲೆ ಹುಳ ಏನಾದರೂ ಇದ್ದರೆ ಅದು ಬಾಚೋದಕ್ಕೆ ಯೂಸ್ ಆಗುತ್ತೆ. ನಂತರ ಇದೊಂದು ಬ್ರಷ್ ಅಂತಲೇ ಅನ್ಬೋದು. ಸ್ನಾನ ಮಾಡಿಸ್ಬೇಕಾದ್ರೆಲ್ಲ ಹೀಗೆ ರಬ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ನಾವೇನಾದರೂ ಆಟ ಆಡಿಸ್ಬೇಕಾದ್ರೆ ಸುಮ್ಮನೆ ಹೀಗೆ ಮೈ ಹಿಂಗೆ ಬಾಚುತ್ತಾ ಇದ್ದರೆ ಅದಕ್ಕೊಂದು ಸ್ವಲ್ಪ ಏನೋ ಒಂಥರ ರಿಲೀಫ್ ಅಂತ ಅನಿಸುತ್ತೆ ಅಂತಲೇ ಅನ್ಬೋದು. ಮತ್ತು ಗ್ರಿಪ್ಪಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಚಿಕ್ಕದು ದೊಡ್ಡದು ಮಾಡ್ಕೋಬೋದು. ಗ್ರಿಪ್ಪೂ ತುಂಬಾ ಚೆನ್ನಾಗಿದೆ. ಯಾಕಂದರೆ ಸೋಪೆಲ್ಲ ಹಾಕಿದಾಗ ಸ್ನಾನ ಮಾಡಿಸಿದಾಗ ಜಾರುತ್ತೆ ಅನ್ನೋ ಇದಿರೋದಿಲ್ಲ. ನೀಟಾಗಿ ಸ್ಟಿಫಾಗಿದೆ. ಮತ್ತು ಸ್ನಾನನೂ 2 ತಿಂಗಳಾದಮೇಲೆ ಸ್ನಾನ ಮಾಡಿಸ್ಬೇಕಂತೆ. ಈಗೇನು ಸ್ನಾನ ನಾವು ಮಾಡಿಸೇ ಇಲ್ಲ ತಂದಾಗಿಂದನೂ. ಈಗ ಅದು ಬಂದು 1 ವಾರ ಆಗಿದೆ ನಮ್ಮ ಮನೆಗೆ. ಹಾಗಾಗಿ 2 ತಿಂಗಳಾದಮೇಲೆ ಸ್ನಾನ ಮಾಡಿಸೋಣ ಅಂದ್ಕೊಂಡು ಸುಮ್ಮನಿದ್ದೀವಿ. ಮತ್ತು ಇದೊಂದು ಬ್ರಷ್ ಅಂತಲೇ ಅನ್ಬೋದು. ತುಂಬಾ ಸಾಫ್ಟಾಗಿದೆ. ಇದು ತುಂಬಾ ಚೆನ್ನಾಗಿತ್ತು. ಇದನ್ನು ಸ್ನಾನ ಮಾಡಿಸೋದು. ಇದು 2 ತಿಂಗಳಾದಮೇಲೆ ಯೂಸ್ ಆಗೋದು. ಇದು ಕ್ಯಾಪ್ ಓಪನ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ನೀರು, ಸ್ವಲ್ಪ ಶಾಂಪು, ಅಂದರೆ ಪಪ್ಪಿದೇನೆ ಶಾಂಪು ಬರುತ್ತಲ್ಲ, ಅದು ಹಾಕ್ಬಿಟ್ಟು ಮುಂದೆ ಒಂದು ಹೋಲ್ಗಳು ಕೊಟ್ಟಿರ್ತಾರೆ. ಅಲ್ಲಿ ಸ್ವಲ್ಪ ನೊರೆ ಟೈಪ್ ಬರುತ್ತಂತೆ. ನಾವು ಯೂಸ್ ಮಾಡಿಲ್ವಲ್ಲ, ಹಾಗಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ರಬ್ ಮಾಡ್ತಾ ಇದ್ದರೆ ತುಂಬಾ ಅಂದರೆ ನೊರೆ ಟೈಪು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಅಂದರು. ಹಾಗಾಗಿ ಇದೊಂದು, ಅಂದರೆ ಪ್ಯಾಕಲ್ಲೇ ಇದೆಲ್ಲ ಇತ್ತು, ನೋಡಿಕೊಂಡು ನಾವು ಬುಕ್ ಮಾಡ್ಕೊಂಡಿದ್ದು. ಹೀಗೆ ಪ್ಯಾಕು ಅಷ್ಟೇ ಹಿಂಗೆ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ. ಅದು ಯೂಸ್ ಮಾಡಿದಾಗ ನಾನು ತೋರಿಸ್ತೀನಿ. ತುಂಬಾ ಸಾಫ್ಟಾಗಿದೆ, ಚೆನ್ನಾಗಿದೆ. ಇದೂ ಒಟ್ಟಿನಲ್ಲಿ ವರ್ತ್ ಅಂತ ಅನ್ನಿಸ್ತು. ಆದರೆ 2 ತಿಂಗಳು 3 ತಿಂಗಳು ಆದಮೇಲೆ ಯೂಸ್ ಆಗುತ್ತೆ ಈ ಬ್ರಷನ್ನು ಸುಧಾ. ಇದೊಂದು ಈ ಪ್ರಾಡಕ್ಟಲ್ಲಿ ಅದು ಒಂದು ಬಂದಿತ್ತು. ಮತ್ತು ಇದೊಂದು ಬ್ರಷು ಸೇಮ್ ನಾವು ಬಾಚ್ಕೊಳ್ಳೋ ಕೂಮಿರಲ್ವ, ಅದೇ ಥರ ಇದೆ. ಆ ತಂತಿಗಳು ನೋಡ್ಬಿಟ್ಟು ಏನು ಹಾರ್ಡ್ ಇದೆಯೋ ಏನೋ ಅಂತ ಅನ್ಕೋತಾ ಇದ್ವಿ. ಇಲ್ಲ, ತುಂಬಾ ಸ್ಮೂತ್ ಇದೆ ಅಂತಲೇ ಅನ್ಬೋದು. ಅಂದರೆ ಸ್ಮೂತ್ ಅಂದರೆ ತೀರಾ ಸ್ಮೂತ್ ಅಲ್ಲ, ಅಂದರೆ ಹಾರ್ಡ್ ಅಂತ ಅನಿಸೋದಿಲ್ಲ. ಒಂಥರ ಹಿಂಗೆ ಮುಂದೆ ಬಂದು ಸ್ವಲ್ಪ ಹಿಂಗೆ ಬಾಗಿದೆ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ. ಆ ಬಾಗಿರೋದು ತಂತಿಗೆ ಈಗ ಬಾಚಿದ್ರೆ ಅದು, ಅಂದರೆ ಆ ಪಪ್ಪಿಗಳದ್ದು ಈಗೇನು ಅಷ್ಟು ಕೂದಲಿರೋದಿಲ್ಲ, ಅದು ದೊಡ್ಡದಾದಮೇಲೆ ಕೂದಲು ತೆಗಿಯೋ ಅಂಥ ಕೂಮಿದು. ಇದು ಕೂದಲು ಈಗ ಬಾಚಾದಮೇಲೆ ಅದು ಕೂದಲು ಹಿಂಗೆ ಎಳೆಯೋದಕ್ಕಾಗಲ್ವಲ್ಲ, ಮೇಲ್ಗಡೆ ಒಂದು ಬಟನ್ ಇದೆ. ಆ ಬಟನ್ ಪ್ರೆಸ್ ಮಾಡಿದ್ರೆ ಮುಂದೆ ಕೂದಲೆಲ್ಲ ಹೊರಗಡೆ ಬರುತ್ತೆ. ನಾವು ಯೂಟ್ಯೂಬ್ ನೋಡಿಕೊಂಡು ತೊಗೊಂಡಿದ್ದು ಅಂತಲೇ ಅನ್ಬೋದು. ಇದನ್ನು ತುಂಬಾ ಚೆನ್ನಾಗಿದೆ ಅಂತಲೇ ಅನ್ಬೋದು. ಇದೊಂದು ಕೂಮು. ಇದೂ ಅಷ್ಟೇ ಸ್ವಲ್ಪ ದೊಡ್ಡದಾದಮೇಲೆ ಯೂಸ್ ಆಗುತ್ತೆ. ಈಗೇನು ಅಷ್ಟು, ಅಂದರೆ ಅದು ಚಿಕ್ಕದು ಅಲ್ವಾ ಕೂದಲು, ಹಾಗಾಗಿ ಅಷ್ಟೇನು ಕೂದಲು ಬರ್ತಾ ಇಲ್ಲ. ಒಂದು 2-3 ತಿಂಗಳು ಆದಮೇಲೆ ಮುಂದಕ್ಕೆ ಯೂಸ್ ಆಗುತ್ತೆ ಅಂತಲೇ ಅನ್ಬೋದು. ಚೆನ್ನಾಗಿದೆ ಇದೊಂಥರ ತುಂಬಾ ಒಟ್ಟಿನಲ್ಲಿ ಯೂಸ್ಫುಲ್ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಇದು ನೋಡಿ, ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಫುಲ್ ಮುಂದೆ ಆ ಕೂದಲೆಲ್ಲ ಇದ್ದರೆ ಹೊರಗಡೆ ಬರುತ್ತೆ ಅಂತಲೇ ಅನ್ಬೋದು. ಇದನ್ನು ಒಂದು 2-3 ತಿಂಗಳಾದಮೇಲೆ ಯೂಸ್ ಆಗುತ್ತೆ ಅಂತಲೇ ಅನ್ಬೋದು. ಈಗ ಸದ್ಯದ ಮಟ್ಟಿಗೆ ನನಗೆ ಆ ಚಿಕ್ಕದು ಬಾಚಣಿಗೆ ಮತ್ತು ಇದೊಂದು ಬಾಚಣಿಗೆ ಅಕಸ್ಮಾತ್ ಒಳಗಡೆ ಹುಳ ಏನಾದರೂ ಇದ್ದರೆ ಬಾಚಿದ್ರೆ ಬರುತ್ತೆ ಅನ್ನೋ ಕಾರಣಕ್ಕೆ ಇದೊಂದು, ಅಂದರೆ ಕೂತ್ಕೊಂಡಾಗ ಸುಮ್ಮನೆ ಹಿಂಗೆ ಮೈ ಸಾವ್ರೋದಕ್ಕೆ ತುಂಬಾ ಚೆನ್ನಾಗಿದೆ. ಇವೆರಡು ಯೂಸ್ ಆಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಇನ್ನೊಂದು 1-1.5 ತಿಂಗಳಲ್ಲಿ ಯೂಸ್ ಆಗುತ್ತೆ ಅಂತಲೇ ಅನ್ಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಏನು ಅಷ್ಟು ಅಂದರೆ ಕಳಪೆ ಏನಿಲ್ಲ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ತೊಗೋಬೋದು ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಮುಂದೆ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು.